ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ರುಚಿಕರವಾದ ಟೊಮೆಟೊ ಬಾತನ್ನು ಮಾಡಾಕತ್ತೀನಿ. ಅದು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ, ಮಸ್ತಾಗಿರ್ತೈತಿ. ಅದಕ್ಕೆ ನೀವು ಎಲ್ಲ ಮಾಡಿ ನೋಡ್ರಿ. ಟೊಮೆಟೊ ಈಗ ಚೆನ್ನಾಗಿ ಸಿಗ್ತಾವೆ, ಸೀಸನ್ ಐತಿ, ಭಾಳ ಚಂದ ಸಿಗ್ತಿರ್ತಾವೆ. ಅದಕ್ಕೆ ನೀವು ಟೊಮೆಟೊ ಬಾತನ್ನು ಹಿಂಗೆ ಒಂದು ಸಲ ಮಾಡಿ ತಿಂದ್ಬಿಡ್ರಿ. ಭಾಳ ಮತ್ತೆ ನಿಮಗೆ ಮಾಡಿ ತಿನ್ನಂಗೆ ಅನಿಸ್ತತಿ. ಅಷ್ಟು ಬೆಸ್ಟಾಗಿರ್ತೈತಿ. ಭಾಳ ಅಂದ್ರೆ ಭಾಳ ಭಾರಿ ಆಗಿರ್ತೈತಿ ನೋಡ್ರಿ. ಟೊಮೆಟೊ ಬಾತನ್ನು ನಾ ಈಗ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಈಗ ಇಷ್ಟು ಚೆಂದಾಗಿರ್ತೈತೆ ಅದು. ಇದಕ್ಕೆ ಉಪ್ಪ, ಎಣ್ಣೆ ಮತ್ತು ತುಪ್ಪ, ಎಣ್ಣೆ, ಇದು ಕೊತ್ತಂಬರಿ ಸೊಪ್ಪು, ಚಕ್ಕೆ, ಈರುಳ್ಳಿ ಮತ್ತು ವಟಾಣಿ ಕಾಳು ಅವೆಲ್ಲ ತೊಗೊಂಡೈತಿ. ಅಚ್ಚ ಖಾರದ ಪುಡಿ, ಪಲಾವ್ ಎಲೆ ಮತ್ತು ಅರಿಶಿನ ಪುಡಿ. ಈಗ ಟೊಮೆಟೊ ಒಂದು 3 ತೊಗೊಂಡೇನ್ರಿ ನಾನು. ಈಗ ಬಾಸುಮತಿ ಅಕ್ಕಿ ಇರ್ತಾವಲ್ರಿ, ಅವನ್ನ ತೊಗೊಂಡೇನಿ 1 ಕಪ್ನಷ್ಟು. ಅವನೀಗ ತೊಳೆದು ಒಂದು 5 ನಿಮಿಷ ಅವನ್ನ ನೆನೆಯಾಕಿಡ್ಬೇಕು. ನಾವು ಇವನ್ನೆಲ್ಲ ಮಾಡ್ಕೊಳ್ತಾನೂ ನೆನಿಲವು. ಅದಕ್ಕೆ ನಾನು ಇದನ್ನ ಅಕ್ಕಿ ಎಲ್ಲ ತೊಳೆದು ಕ್ಲೀನ್ ಅದು ಮಾಡಿ ಈಗ ಕ್ಲೀನ್ ಮಾಡಿ ನೆನೆಯಾಕಿಡಾಕ್ತಾನೆ ನೋಡ್ರಿ. ಈಗ ಅಕ್ಕಿ ನೆನೆದಾವು ಇವು. ಇದನ್ನು ಈಗ ಏನು ಮಾಡ್ತೀನಂದ್ರೆ ಒಂದು ಪಾತ್ರೆಗೆ ಕುಕ್ಕರ್ ತಗೋರಿ. ಕುಕ್ಕರ್ ತೊಗೊಂಡು ಅದಕ್ಕೆ ಎಣ್ಣೆ 1-2 ಚಮಚ, ತುಪ್ಪ 1-2 ಚಮಚ ಈಗ ಹಾಕೊಳಾಗ್ತಾನೆ ನಾನು. ನಿಮ್ದು ಅಕ್ಕಿ ಎಷ್ಟಿರ್ತೈತೆ ಅದನ್ನು ನೋಡಿ ಹಾಕೋರಿ ಎಣ್ಣೆ ಅದು ಎಲ್ಲ. ನಾ ಈಗ 1 ಕಪ್ನಷ್ಟು ಅಕ್ಕಿ ತೊಗೊಂಡಿದ್ದಕ್ಕೆ ಹಾಕೊಳಾಗ್ತಾನೆ. ಅದಕ್ಕೆ ಚಕ್ಕೆನೂ ಹಾಕೊಳಾಗ್ತಾನೆ. ಎಲ್ಲ ಒಗ್ಗರಣೆಗೆ ಇವೆಲ್ಲ ಇರೋದ್ರಿಂತ ಭಾಳ ಬೆಸ್ಟ್ ಆಗುತ್ತದು. ಚಕ್ಕೆ ಮತ್ತು ಪಲಾವ್ ಎಲೆ ಇದ್ರೆ ಅವನು ಹಾಕ್ರಿ. ಪಲಾವ್ ಎಲೆ, ಚಕ್ಕೆ ಮತ್ತು ಜೀರಿಗೆ, ಲವಂಗ, 2 ಏಲಕ್ಕಿ ಹಾಕಾಕತ್ತಾನೆ ನಾನು. ಏಲಕ್ಕಿ 2 ಹಾಕಿಂದ ಇದು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಇರ್ತೈತಲ್ರಿ, ಅದನ್ನೆಲ್ಲ ಒಗ್ಗರಣೆಗೆ ಹಾಕೋರಿ. ಭಾಳ ಮಸ್ತಾಗಿರ್ತೈತಿ, ಫ್ಲೇವರು ಚೆನ್ನಾಗಿ ಬರ್ತೈತಿ. ಈಗ ನೋಡ್ರಿ, ಕಸೂರಿ ಮೇಥಿ ಸ್ವಲ್ಪ ಹಾಕೊಳಾಗ್ತಾನೆ ನಾನು. ಈಗ ಇವನ್ನೆಲ್ಲನೂ ಒಗ್ಗರಣೆಗೆ ಹಾಕೊಂಡು ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿರಿ. ಆಮೇಲೆ ಹಸಿ ಮೆಣಸಿನ್ಕಾಯಿ ಇರ್ತಾವಲ್ರಿ, ಅವನ್ನ ಹಾಕೋರಿ. ಆಮೇಲೆ ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡೆ ನಾನು. 2-3 ಈರುಳ್ಳಿ ಹೆಚ್ಕೊಂಡೇನಿ. ಅವನ್ನೆಲ್ಲ ಹಾಕೊಳಾಗ್ತಾನೆ, ಮೀಡಿಯಮ್ ಸೈಜನು. ಈಗ ನೋಡ್ರಿ ಇವನ್ನೆಲ್ಲನೂ ಇದು ಎಣ್ಣೆ ತುಪ್ಪ ಎಲ್ಲ ಐತಲ್ರಿ, ಅದ್ರೊಳಗೆ ಫ್ರೈ ಮಾಡ್ಬೇಕ್ರಿ. ಮಸ್ತಾಗಿರ್ತೈತೆ ರೀ. ಇದನ್ನು ಒಂದು ಸಲ ಮಾಡಿ ನೋಡ್ರಿ ನೀವು. ಮತ್ತೆ ಮಾಡಿ ತಿನ್ನಂಗೆ ಅನಿಸ್ಬಿಡ್ತೈತೆ ನಿಮ್ಗೆ, ಅಷ್ಟು ಟೇಸ್ಟ್ ಆಗಿರ್ತೈತಿ. ಈಗ ಟೊಮೆಟೊ ಒಂದು 3 ಸಣ್ಣ ಇದ್ರೆ 4 ಹೆಚ್ಕೊರಿ, ಒಂದು ದೊಡ್ಡ ಸೈಜ್ ಇದ್ರೆ 3 ಹೆಚ್ಕೊರಿ. ನಾನಿಲ್ಲೇ 3 ಟೊಮೆಟೊ ದೊಡ್ಡ ಇದ್ದು ಅವನ್ನ ತೊಗೊಂಡನಿ. ಈಗ ಅವನ್ನೆಲ್ಲ ಹಾಕಿ, ಈಗ ಪುದೀನ ಸೊಪ್ಪು ಇರ್ತೈತಲ್ರಿ, ಅದನ್ನು ಸ್ವಲ್ಪ ಹಾಕೊಳಾಗ್ತಾನೆ. ಫ್ಲೇವರ್ ಚಂದ ಬರ್ತೈತೆ ಅಂತ ಹೇಳಿ ಪುದೀನ ಸೊಪ್ಪನ್ನು ಹಾಕೊಳ್ಬೇಕ್ರಿ ಅದಕ್ಕೆ ಪುದೀನ ಸೊಪ್ಪು, ಟೊಮೆಟೊ ಇವನ್ನೆಲ್ಲ ಏನು ಮಾಡ್ಬೇಕಂದ್ರೆ ಚೆಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕೊಳಾಗ್ತಾನೆ. ಕೊತ್ತಂಬರಿ ಸೊಪ್ಪು, ಟೊಮೆಟೊ ಇವೆಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಬೇಕ್ರಿ ಇವನು ಮಸ್ತಂಗೆ. ಎಣ್ಣೆ ತುಪ್ಪದಾಗ ನೀವು ಅದನ್ನು ಪ್ರಮಾಣ ನೋಡಿ ಹಾಕೊಳ್ರಿ. ಈಗ ನಾನು 1 ಕಪ್ಪಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳಾಗ್ತಾನೆ. ಇದು ಒಂದು 4 ಜನ ತಿನ್ನುವಷ್ಟು ಇದಾಗ್ತೈತಿ. ವಟಾಣಿ ಕಾಳು ಹಾಕೊಳಾಗ್ತಾನೆ. 4 ಜನ ಆರಾಮಾಗಿ ತಿನ್ನಷ್ಟು ರೈಸ್ ಆಗುತ್ತೆ ರೀ. ಇಷ್ಟ ನಾ ತೊಗೊಂಡಷ್ಟು. ಈಗ ನೋಡ್ರಿ, ಇದೆಲ್ಲ ಫ್ರೈ ಆಗೈತಿ ಚಂದಂಗೆ. ಇದು ಟೊಮೆಟೊ ಚಂದಂಗೆ ಫ್ರೈ ಆಗಿಂದ ಇವನ್ನೆಲ್ಲ ಅರಿಶಿನ ಪುಡಿ ಮತ್ತು ಇದು ಅಚ್ಚ ಖಾರದ ಪುಡಿ, ಇವು ಗರಂ ಮಸಾಲ ರೀ, ಅಚ್ಚ ಖಾರದ ಪುಡಿ ಎಲ್ಲ ಹಾಕೋಬೇಕ್ರಿ. ಇವಕ್ಕೆಲ್ಲ ಹಾಕೊಂಡು ಅದನ್ನು ಚೆಂದಂಗೆ ಮಿಕ್ಸ್ ಮಾಡಬೇಕು. ಈಗ ನೋಡ್ರಿ, ಇವನ್ನೆರಡೂ ನಾನು ಹಾಕೀನಿ. ಈಗ ಅಚ್ಚ ಖಾರದ ಪುಡಿನೂ ಹಾಕೊಳಾಗ್ತಾನೆ. ಇದಕ್ಕೆ ನಿಮ್ಮ ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕೋರಿ. 1-2 ಮೆಣಸಿನ್ಕಾಯಿ ಹಾಕೀನಿ ನಾನು ಮೊದಲ. ಅದೇನಷ್ಟು ಖಾರ ಇರೋದಿಲ್ಲ, ಅದಕ್ಕೆ ನಾನು ಖಾರನೂ ಹಾಕೊಳಾಗ್ತಾನೆ. ಈಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ರಿ, ನಿಮಗೆ ಎಷ್ಟು ಬೇಕಷ್ಟ. ಈಗ ನಾನು ಉಪ್ಪನ್ನು ಹಾಕೊಳಾಗ್ತಾನೆ. 1 ಕಪ್ಪಿಗೆ ಎಷ್ಟು ಬೇಕಷ್ಟ. ಉಪ್ಪು, ಖಾರ ಇವೆಲ್ಲ ಚೆನ್ನಾಗಿ ಹಾಕೊಂಡು ಇವನ್ನಷ್ಟು ಹಾಕಿ, ವಟಾಣಿ ಕಾಳು ಹಾಕಿ ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಅದನ್ನ ಚೆಂದಂಗೆ ಫ್ರೈ ಮಾಡ್ಬೇಕು. ಈಗ ನೋಡ್ರಿ, ಇದೆಲ್ಲ ಕುಡ್ಕೊಳಾಗ್ತೈತಿ. ಇದು ಚೆಂದಂಗೆ ಹಿಂಗೆ ಮಿಕ್ಸ್ ಆಗಿಂದ ಇಷ್ಟು ಚಂದ ಮಿಕ್ಸ್ ಆಗಿಂದ ಇದಕ್ಕೆ ನೀರು ಹಾಕೋಬೇಕಾಗ್ತದೆ. ನೀರು ಎಷ್ಟು ಹಾಕ್ಬೇಕಂತಂದ್ರೆ ರೀ, ನಾವು ಯಾವ ಕಪ್ಪಿನಿಂದ ಒಂದು ಅಕ್ಕಿ ತೊಗೊಂಡಿರ್ತೀವಲ್ರಿ, ಕಪ್ಪಿನಿಂತ್ರನ ನೀರು ಹಾಕ್ಬೇಕಾಗ್ತತಿ. ಈಗ ಇದು ಚಂದಂಗೆ ಇದು ಫ್ರೈ ಆಗೈತಿ. ಈಗ ನೋಡ್ರಿ, ಕಪ್ಪಿನಿಂತ್ರ ಅಕ್ಕಿ ತೊಗೊಂಡನಿ. ಇದ್ರಲ್ಲೇ 2 ಗ್ಲಾಸ್ ನಾನು ನೀರು ಹಾಕೋತೀನಿ. 1 ಕಪ್ ಅಕ್ಕಿ ತೊಗೊಂಡನಿ, 2 ಕಪ್ ನೀರು ಹಾಕೊಳಾಗ್ತಾನೆ. 2 ಕಪ್ ನೀರು ಹಾಕೊಂಡು ಇದನ್ನ ಮತ್ತೆ ಚಂದಂಗೆ ಹಿಂಗೆ ಮಿಕ್ಸ್ ಮಾಡ್ಬೇಕ್ರಿ. ಇದು ಕುದಿಬೇಕು ನೋಡ್ರಿ.
ಕುದೀತಂದ್ರೆ ಅದು ಅದನ್ನು ಆಮೇಲೆ ಮುಚ್ಚಬೇಕಾಗ್ತತಿ. ಈಗ ನೋಡ್ರಿ ಕುದ್ದೈತಿಲ್ರಿ, ಇದೆಲ್ಲ ಕುದಿ ಬರಾಕತ್ತೈತಿ ನೋಡಿ. ಇಷ್ಟು ಚಂದ ಕುದಿಬೇಕ್ರಿ, ಅದು ಎಲ್ಲನೂ ಮಿಕ್ಸ್ ಆಗಿ ಚಂದಂಗೆ ಕುದಿಬೇಕು ಅದಕ್ಕೆ. ಈಗ ನೋಡ್ರಿ ಇದೆಲ್ಲ ಒಗ್ಗರಣೆ ಮಸ್ತಾಗಿರ್ತೈತಿ ಇದು. ಈಗ ನೀವು ಎಲ್ಲನೂ ಹಾಕೊಂಡಿರೋದಕ್ಕೆ ಇನ್ಮೇಲೆ ಏನು ಮಾಡ್ಬೇಕಂದ್ರೆ ಅದು ತೊಳೆದಿಟ್ಟಿರ್ತೀವಲ್ರಿ ಅಕ್ಕಿ, ನೆನೆಯಾಕಿಟ್ಟಿದ್ದ ಅಕ್ಕಿಯನ್ನು ಇದಕ್ಕೆ ಮಿಕ್ಸ್ ಮಾಡ್ಬೇಕು. ಈಗ ಕುದಿ ಬಂದಿಂದ ಎಲ್ಲ ಕುದಿಯಾಕತ್ತಿಂದ ಇದನ್ನು ಅಕ್ಕಿಯನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳಕ್ತಾನೆ. ನೆನೆದವ್ರಿ ಅಕ್ಕಿ, ಅದಕ್ಕೆ ನಾವು 2 ವಿಸಲ್ ಮಾತ್ರ ಹೊಡಿಸ್ಬೇಕು ಇದನ್ನ. ಈಗ ನಮ್ಮ ಚಾನಲ್ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ ನೋಡ್ರಿ. ಈಗ ಇದನ್ನೆಲ್ಲಾನು ಮಿಕ್ಸ್ ಮಾಡಿ ಚಂದಂಗೆ ಅಕ್ಕಿನೂ ಇದ್ರೊಳಗೆ ಹಾಕಿ ಎಲ್ಲ ಒಗ್ಗರಣೆ ಜೊತೆ ಹಿಂಗೆ ಅಕ್ಕಿ ಹಾಕಿ ಕುದಿಬೇಕು ಒಂದು ಸ್ವಲ್ಪ. ಇವಾಗ ನಾವು ಏನು ಮಾಡ್ಬೇಕಂದ್ರೆ ಅದು ಕುಕ್ಕರ್ದು ಮ್ಯಾಲಿಂದು ಮುಚ್ಬೇಕು. ಈಗ ನೋಡ್ರಿ ಕುದಿ ಬಂದೈತೆ ನೋಡ್ರಿ. ಈಗ ಎಲ್ಲಾನು 2 ವಿಸಲ್ 3 ವಿಸಲ್ ಹೊಡಿಸಿದ್ರೆ ಸಾಕು. ಮೀಡಿಯಮ್ ಫ್ಲೇಮ್ನಾಗ 3 ವಿಸಲ್ ಹೊಡಿಸ್ರಿ, ಮಸ್ತಾಗಿರ್ತೈತ್ರಿ ಇದು. ಈಗ ನೋಡ್ರಿ ಇದಕ್ಕೆ ಟಾಪ್ ಹಾಕಿಬಿಡೋಣ. ಇದನ್ನ ಹಾಕಿ ಮುಚ್ಚಿ ಅದನ್ನು 3 ವಿಸಲ್ ಹೊಡಿಸ್ತೀನಿ ನೋಡ್ರಿ. ಇಷ್ಟು ಮಾಡಿದ್ರೆ ರೀ ಭಾರಿ ಅಂದ್ರೆ ಭಾರಿ ಮಸ್ತಾಗಿರುವಂಥ ಒಂದು ಟೊಮೆಟೊ ಬಾತ. ಈಗ ನೋಡ್ರಿ ಎಲ್ಲ ಆಗೈತಿ, ಈಗ ವಿಸಲ್ಲೂ ಆಗೈತಿ, ಇದೆಲ್ಲ ಇಳ್ದೈತಿ ಕೆಳಗೆ ನೋಡ್ರಿ. ಈಗ ತೋರಿಸ್ತೀನಿ ನಾನು ಎಷ್ಟು ಮಸ್ತ್ ಆಗಿರ್ತೈತಿ, ಟೇಸ್ಟೂ ಹಂಗಾಗಿರ್ತೈತಿ. ನಿಮ್ಮ ಟೇಸ್ಟ್ ಪ್ರಕಾರ ಅದಕ್ಕೆಲ್ಲ ಖಾರ ಉಪ್ಪು ಎಲ್ಲ ಹಾಕೊಂಡ್ರೆ ಭಾರಿ ಮಸ್ತ್ ಆಕತಿ. ಬಾಸುಮತಿ ಅಕ್ಕಿಲೇ ಮಾಡಿದ್ರಂತೂ ತೀರಾ ಅದು ಘಮನೂ ಚಂದ ಇರ್ತೈತಿ, ಭಾಳ ಮಸ್ತ್ ಆಗಿರ್ತೈತಿ. ಈಗ ನೋಡ್ರಿ ಉದುರೂ ಆಗೈತಿ, ಮಸ್ತೂ ಆಗೈತಿ. ಇದನ್ನು ನಾನು ಹೆಂಗೆ ಸರ್ವ್ ಮಾಡಿ ತೋರ್ಸಾಕ್ತೇನೆ ನಾ. ಈಗ ಭಾರಿ ಅಂದ್ರೆ ಭಾರಿ ಆಗಿರ್ತೈತೆ ರೀ. ನೀವು ಒಂದ್ಸಲ ಈ ಚಳಿಗಾಲಕ್ಕೆ ಬಿಸಿ ಬಿಸಿ ಅನ್ನನೂ ತುಪ್ಪ ಹಾಕೊಂಡಾಗಲಿ ರಾಯ್ತ ಮಾಡ್ಕೊಂಡಾಗಲಿ ತಿನ್ಬೋದು. ಇದನ್ನ ಎರಡನ್ನೂ ಮಾಡ್ಕೊಂಡು ತಿನ್ಬೋದು. ರಾಯ್ತನೂ ಮಾಡ್ತಾರೆ ಇದಕ್ಕೆ ನೋಡ್ರಿ. ಈಗ ಎಲ್ಲ ಪೂರ್ತಿ ರೆಡಿ ಆಗಿರುವಂಥ ಒಂದು ಟೊಮೆಟೊ ಬಾತ ತೋರ್ಸಾಕ್ತೇವೆ ನಿಮ್ಗೆ. ಇದ್ರ ಜೋಡಿ ನಾನು ರಾಯ್ತ ಮಾಡೋದನ್ನು ತೋರಿಸ್ತೀನಿ. ಈಗ ನೋಡ್ರಿ ರಾಯ್ತಕ್ಕೆ ಮೆಣಸಿನ್ಕಾಯಿ ತೊಗೊಂಡನಿ, 1 ಕಪ್ ಮೊಸರು ತೊಗೊಂಡೈತಿ. ಈಗ ಒಂದು ಮಿಕ್ಸಿ ಜಾರಿಗೆ ಒಂದಿಷ್ಟು ಮೆಣಸಿನ್ಕಾಯಿ ಹಾಕೊಳಕ್ತಾನೆ. ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು, ಉಪ್ಪು ಇವನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿರಿ ನೋಡ್ರಿ. ಇದು ಗ್ರೈಂಡ್ ಮಾಡಿದ್ರಿಂತ ಇದನ್ನು ಹಿಂಗೆ ಬಂದಿರ್ತೈತಲ್ರಿ. ಇದನ್ನು ಏನು ಮಾಡ್ಬೇಕಂದ್ರೆ ಈ ಮೊಸರು ತೊಗೊಂಡಿರ್ತೀವಲ್ರಿ ಅದಕ್ಕೆ ಹಾಕಿ 1 ಚಮಚ ಹಾಕಿ ಅದನ್ನ ತಿರುಗಿಸಿ ರಾಯ್ತ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ಇದು 1 ಕಪ್ನಷ್ಟು ಮೊಸರು ತೊಗೊಂಡಾನೆ. ಅದಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ಖಾರ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಬೇಕು. ಅದಕ್ಕೆ ಈಗ ರಾಯ್ತನೂ ರೆಡಿ ಆಯ್ತು, ಟೊಮೆಟೊ ಬಾತೂ ರೆಡಿ ಆಗೈತಿ. ಈಗ ಮಸ್ತಂಗೆ ಆಗಿರುವಂಥ ಟೊಮೆಟೊ ಬಾತು ಮತ್ತು ರಾಯ್ತ ಎರಡನ್ನೂ ತಿಂದ್ಬಿಟ್ರೆ ಮತ್ತೆ ತಿನ್ಬೇಕು ಅನಿಸ್ತದೆ ನೋಡ್ರಿ. ಅಷ್ಟು ಟೇಸ್ಟ್ ಆಗಿರ್ತದೆ. ಅನ್ನಕ್ಕೆ ನೀವು ಮೊಸರು ಬೇಡ ಅಂದ್ರೆ ತುಪ್ಪನ ಹಾಕ್ಕೊಂಡು ತಿನ್ಬೋದು ಅದಕ್ಕೆ. ಈಗ ನೋಡ್ರಿ ರಾಯ್ತ ಮತ್ತು ಇದು ಟೊಮೆಟೊ ಬಾತ್ ಎರಡೂ ಸೂಪರ್ ಆಗಿರ್ತೈತಿ. ನೀವು ಮಾಡಿ ನೋಡ್ರಿ.